ರಾಜ್ಯದಲ್ಲಿ ಅಕಾಲಿಕ ಮಳೆಗೆ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ. ಭಾರೀ ಮಳೆ ಆಗ್ತಾ ಇದೆ. ಹಾವೇರಿಯಲ್ಲಿ ಮಾವಿನ ಬೆಳೆ ಮಣ್ಣು ಪಾಲಾಗಿದೆ. ಅಕಾಲಿಕ ಮಳೆಯಿಂದಾಗಿ ರೈತರು ಪರಿತಪಿಸ್ತಾ ಇದ್ದಾರೆ. ಮಾವಿನ ಹಣ್ಣು ಬೆಳೆದಂತಹ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ಈಗ. ಗಾಳಿ ಸಹಿತ ಮಳೆಗೆ ನೆಲಕ್ಕೆ ಉದುರಿದೆ ಮಾವಿನಕಾಯಿ. ಹಾವೇರಿಯ ಆಲದಕಟ್ಟಿ ಗ್ರಾಮದ ಮಾವು ಬೆಳೆದ ರೈತ ಕಂಗಾಲಾಗಿದ್ದಾರೆ. ಮಾವಿನ ತೋಟ ಗುತ್ತಿಗೆ ಪಡೆದಿದ್ರು. ವ್ಯಾಪಾರಸ್ಥರಿಗೆ ಈಗ ಸಂಕಷ್ಟ ಎದುರಾಗಿದೆ. ಬೆಳೆ ಹಾನಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಸಿಗಬೇಕು ಅಂತ ಸದ್ಯ ಮನವಿ ಮಾಡ್ತಾ ಇದ್ದಾರೆ. ಮಾವು ಬೆಳೆಯನ್ನ ತೋಟಗಾರಿಕೆ ಇಲಾಖೆ ವಿಮೆ ಲಿಸ್ಟ್ಗೆ ಸೇರಿಸಬೇಕು ಅಂತ ಆಗ್ರಹಿಸ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಸುರಿದಂತಹ ಭಾರೀ ಗಾಳಿ ಮಳೆಗೆ ಸಾಕಷ್ಟು ಹಾನಿ ಸಂಭವಿಸಿದೆ. ಒಂದು ಕಡೆ ಹಾವೇರಿ ಜಿಲ್ಲೆ ಹಾವೇರಿ ತಾಲೂಕು ಆಲದಕಟ್ಟಿ ಗ್ರಾಮದ ಹೊರವಲಯದಲ್ಲಿರುವಂತಹ ರೈತರ ಜಮೀನಿನಲ್ಲಿ ಬೆಳೆದಂತಹ ಮಾವಿನ ತೋಟ ಏನಿದೆ, ಮಾವಿನ ತೋಟದಲ್ಲಿ ಸಿಕ್ಕಾಪಟ್ಟೆ ಮಾವಿನಕಾಯಿ ಉದುರಿ ಬಿದ್ದು ಲಾಸ್ ಆಗಿದೆ. ಅಂದರೆ ಸಿಕ್ಕಾಪಟ್ಟೆ ಗಾಳಿ ಇತ್ತು, ಅಂದರೆ ಒಂದು ರೀತಿ ಬಿರುಗಾಳಿ ಅಂತ ಹೇಳ್ಬೋದು, ಆ ರೀತಿಯಾದಂಥ ಗಾಳಿ ಇತ್ತು. ಆ ಕಾರಣದಿಂದಾಗಿ ಸಾಕಷ್ಟು ಮಾವಿನಕಾಯಿಗಳು ಉದುರಿ ಬಿದ್ದಿದೆ. ಪಾಪ ರೈತರು ಕಷ್ಟಪಟ್ಟು ಮಾಡಿದಂಥ ತೋಟ ಹೇಗೆ ಬಿದ್ದಿದೆ ಅಂತ ಹೇಳಿದರೆ, ಆರಿಸ್ಕೊಳ್ಳೋಕ್ಕೆ ಇವತ್ತು ಅವರು ಕೃಷಿ ಕಾರ್ಮಿಕರನ್ನು ಕರ್ಕೊಂಡು ಬಂದಿದ್ದಾರೆ. ಆರಿಸ್ಬೇಕಲ್ಲ ಎಲ್ಲವನ್ನೂ ಕೂಡ. ಆ ಕಾರಣಕ್ಕೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಮಾವಿನಕಾಯಿ ಬಿದ್ದಿದೆ ಅನ್ನುವಂಥ ದೃಶ್ಯಾವಳಿಗಳನ್ನು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಈ ರೀತಿಯಾಗಿ ಮಾವಿನಕಾಯಿ ಉದುರಿ ಬಿದ್ದರೆ ಇದು ಯಾಕಂದರೆ ಹೇಳಿದರೆ ಕೆಲವು ಇನ್ನೂ ಪೀಚಿದೆ, ಅಂದರೆ ಇನ್ನೂ ಬಲ್ತಿಲ್ಲ ಇದು ಮಾವಿನಕಾಯಿ. ಕೆಲವೊಂದಿಷ್ಟು ಬಲ್ತಿರುವಂತಹ ಮಾವಿನಕಾಯಿಗಳು ಕೂಡ ಇದೆ. ಈಗ ಉಪ್ಪಿನಕಾಯಿ ಹಾಕ್ಲಿಕ್ಕೋ ಇನ್ಯಾವುದಕ್ಕೂ ಬಳಸಲಿಕ್ಕೂ ಕೂಡ ಆಗೋದಿಲ್ಲ. ಅಂದರೆ ಸಣ್ಣ ಸಣ್ಣ ಮಾವಿನಕಾಯಿ ಕೂಡ ಉದುರಿ ಬಿದ್ದಿದೆ. ಇಲ್ಲಿ ನೋಡ್ಬೋದು ನೀವು, ಸಣ್ಣ ಪ್ರಮಾಣದ ಮಾವಿನಕಾಯಿಗಳು ಇದೆ, ದೊಡ್ಡದು ಇದೆ ಕೆಲವೊಂದು. ಇದೆಲ್ಲ ಲಾಸ್ ಇದು. ಯಾಕಂತ ಹೇಳಿದರೆ ಇನ್ನೂ ಸ್ವಲ್ಪ ದಿವಸ ಆಗಬೇಕಿತ್ತು, ಹಣ್ಣು ಆಗಬೇಕಿತ್ತು. ಇದು ಹಣ್ಣಾದರೆ ಬೇರೆ ರಾಜ್ಯಗಳಿಗೂ ಕೂಡ ರಫ್ತಾಗುತ್ತೆ. ಮತ್ತು ಇಲ್ಲಿನೂ ಕೂಡ ಲೋಕಲಲ್ಲೂ ಕೂಡ ಸ್ಥಳೀಯ ಮಾರುಕಟ್ಟೆಗಳಲ್ಲೂ ಕೂಡ ಹಣ್ಣನ್ನು ಸೇಲ್ ಮಾಡ್ಬೋದು. ಆದರೆ ಈಗ ಅರ್ಧಕ್ಕರ್ಧ ಕಾಯಿಗಳು ಉದುರಿ ಬಿದ್ದಿರುವಂಥ ಏನಲ್ಲಿ ರೈತರಿಗೆ ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ಇಲ್ಲಿ ಬುಟ್ಟಿಯಲ್ಲಿ ತುಂಬಿಟ್ಟಿರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇದು ಮಾವಿನಕಾಯಿ ಮಾವಿನಕಾಯಿ ಉದುರಿರೋದ್ರಿಂದ ಇದನ್ನು ಎಲ್ಲ ಆರಿಸ್ಬೇಕು. ಆರಿಸಿ ಉಪ್ಪಿನಕಾಯಿ ಹಾಕಲಿಕ್ಕೆ ಇನ್ನೇನಕ್ಕೋ ಬಳಸಬೇಕು ಹೊರತು ಬೇರೆ ಹಣ್ಣನ್ನು ಮಾಡಲಿಕ್ಕಂತೂ ಸಾಧ್ಯನೇ ಇಲ್ಲ. ಯಾಕಂತ ಹೇಳಿದರೆ ಆಲ್ರೆಡಿ ಉದುರು ಬಿದ್ದಿದೆ. ಈಗ ಇಲ್ಲಿ ಹಾರಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇದು ನಾನು ಒಂದು ಮರದ ಕೆಳಗೆ ಇರುವಂಥ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೂರಾರು ಮರಗಳಿದೆ. ಮಾವಿನ ತೋಟದಲ್ಲಿ ಸಂಪೂರ್ಣವಾಗಿ ಉದುರು ಬಿದ್ದಿದೆ. ನಿನ್ನೆ ಸಂಜೆ ಆದಂಥ ಮಳೆಗೆ ಆದಂಥ ಎಡವಟ್ಟುಗಳಿದೆ. ಎಲ್ಲ ನೋಡ್ಬೋದು ನೀವು. ಮಾವಿನಕಾಯಿ ತೋಟ ತೋರಿಸ್ತಾ ಇದ್ದೀನಲ್ಲ, ಸುಮಾರು 5 ರಿಂದ 6 ಎಕರೆ ಮಾವಿನ ತೋಟ ಇದೆ. ಮತ್ತು ಸಿಕ್ಕಾಪಟ್ಟೆ ಲಾಸ್ ಆಗಿದೆ. ನಮ್ಮ ಜೊತೆ ಆಲದಕಟ್ಟಿ ಗ್ರಾಮದ ರೈತರಿದ್ದಾರೆ, ಅವ್ರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇದು ನಿನ್ನೆ ಆದಂಥ ಮಳೆಗೆ ಎಷ್ಟು ಲಾಸ್ ಆಗಿದೆ ಸರ್? ಸರ್, ಈಗ ಒಂದು 6.5 ರಿಂದ 7 ಟನ್ ನಮ್ಮ ನಿರೀಕ್ಷೆ ಇತ್ತು. ಫಸಲು ಈಗ ಇನ್ನು 15 ದಿನದಲ್ಲಿ ಕಟಾವು ಬರ್ತಿತ್ತು. ಆದರೆ ಈಗ ಸಾಧಾರಣ ಈಗ ಉಳಿದಿರೋದು ಇನ್ನು 1.5 ರಿಂದ 2 ಟನ್ ಮಾಲ್ ಉಳ್ಕೊಂಡಿದೆ. ಈ ಪ್ರಮಾಣದಾಗ ಉದುರಿದೆ. ಪ್ರೆಸೆಂಟ್ ಈಗ ಮಾರ್ಕೆಟ್ ರೇಟು ಈಗ 250 ರಿಂದ 300 ರೂಪಾಯಿ ಪ್ರೆಸೆಂಟ್ ಈಗ ಮಾರ್ಕೆಟ್ ನಡೆದಿದೆ. ಮತ್ತು ಇನ್ನು 15 ದಿನ ಅಂದ್ರೆ ಅದೇ ರೇಟು ಕಂಟಿನ್ಯೂ ಆಗ್ಬೋದು ಅನ್ನೋದಿತ್ತು. ಆದರೆ ಈಗ ಉದುರಿರೋದ್ರಿಂದ ಭಾಳ ಲಾಸ್ ಆಗಿದೆ. ಅಂದರೆ ನಾವು ಈಗ ಒಂದು 65 ರಿಂದ 70 ಸಾವಿರ ರೂಪಾಯಿ ಇದನ್ನು ಮೇಂಟೆನೆನ್ಸ್ಗೆ, ಅಂದರೆ ಔಷಧಿ, ಗೊಬ್ಬರ, ಇನ್ನಿತರೆ ಇವನ್ನೆಲ್ಲ ಖರ್ಚು ಮಾಡಿದ್ವಿ. ಆದರೆ ಇದು ಏನಿದೆ ಮಾವು ಅಂದ್ರೆ, ಮಾವು ಬೆಳೆದವ ಬಾಯಿ ಸಿಹಿ ಮಾಡ್ಕೊಳಂಗಿಲ್ಲ. ಈಗ ಮಾವು ಹಣ್ಣು ತಿನ್ನೋನು ಬಾಯಿ ಸಿಹಿ ಮಾಡೋದ್ರ ಸಲುವಾಗಿ ನಾವು ಇಷ್ಟೆಲ್ಲ ಕಷ್ಟಪಟ್ಟರೆ ಇದನ್ನು ದೇವ್ರ ಕಸ್ಕನಂತ ರೀತಿಯಲ್ಲಿ ನೋಡ್ಲಿಕ್ಕತ್ತ ನಮಗೆ. ಆದರೆ ಏನಾಗಿದೆ, ಇದನ್ನು ಸ್ವಲ್ಪ ಈ ಮಾವನ್ನು ಸ್ವಲ್ಪ ನಮಗೆ ಇದನ್ನು ಕೃಷಿ ಇಲಾಖೆದವರು, ತೋಟಗಾರಿಕೆ ಇಲಾಖೆದವರು ಸ್ವಲ್ಪ ಇದನ್ನು ಇನ್ಸೂರೆನ್ಸಿಗೆ ಸ್ವಲ್ಪ ಅಳವಡಿಸಿದ್ರೆ ಹಾವೇರಿ ಜಿಲ್ಲಾದಾಗಿರೋಂಥ ಮಾವಿಗೆ ಇನ್ಸೂರೆನ್ಸ್ ಎಲ್ಲ ಇಲ್ಲ ಸ್ವಲ್ಪ ಅಳವಡಿಸಿದ್ರೆ ಅನುಕೂಲ ಆಗ್ತೈತಿ ಅನ್ನೋದು ನಮ್ಮದೊಂದು ಅಳಲು. ಈ ರೀತಿಯಾಗಿ ನೈಸರ್ಗಿಕ ವಿಕೋಪ ಆದಾಗ ನಿಮ್ಗೆ ಅನುಕೂಲ ಆಗ್ತೈತಿ. ಈಗ ಮಾವು ಇದು ನಿರೀಕ್ಷೆ ನಮ್ದು 6.5 ರಿಂದ 7 ಟನ್ ಇತ್ತು. ಈಗ ಉದುರಿರೋದ್ರಿಂದ ಇದನ್ನು ಉಳಿದಕ್ಕರ ಒಂದು ಇನ್ಸೂರೆನ್ಸ್ಗೆ ಲಾಗೋ ಆಗ್ತಿತ್ತು ಅನ್ನೋದು ಒಂದು ಇದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.